ಆಪರೇಷನ್ ಜೆಡಿಎಸ್ಗೆ ಮುಂದುವರಿಸಿದ್ರ ಇದನ್ನ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರಾ? ನಿನ್ನೆ ಚನ್ನಪಟ್ಟಣದಲ್ಲಿ ತಮಗೆ ಬೆಂಬಲ ಕೊಡಿ ಅಂತ ಕೇಳಿದ್ಯಾಕೆ? ಜೆಡಿಎಸ್ ಶಾಸಕರನ್ನ ಪದೇ ಪದೇ ಟಚ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ಕಡೆ ಸೆಳೆಯೋಕೆ ಪ್ರಯತ್ನವನ್ನ ಮುಂದುವರಿಸಿದ್ದಾರಾ? ಎಲ್ಲರ ಜೊತೆಗೂ ಮಾತುಕತೆಗೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಡಿಕೆಶಿ. ಬೇರೆ ಬೇರೆ ಮುಖಂಡರನ್ನ ಮುಂದೆ ಬಿಟ್ಟು ಶತ ಪ್ರಯತ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಶಾಸಕರಿಗೆ ನಿರಂತರ ಗಾಳವನ್ನ ಹಾಕುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇತ್ತ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯ ಎಲ್ಲಾ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಕಸರತ್ತನ್ನ ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಜೆಡಿಎಸ್ನವ್ರು ನಮ್ಮ ಜೊತೆಗೆ ಬರಕ್ ರೆಡಿ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರುಗಳು ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಅದರ ಜೊತೆಗೆ ಜೆಡಿಎಸ್ನವರನ್ನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ನವರು ಕೂಡ ಕುಮಾರಸ್ವಾಮಿ ಅವರು ಬಳಿ ಹೇಳ್ಕೊಂಡಿದ್ರು. ಒಂದು ಅರ್ಜೆಂಟ್ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಅವರು ಬೇರೆ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲದರ ಬೆನ್ನಲ್ಲೇ ಹೋಗಿ ಬಂದು ಜೆಡಿಎಸ್ನ ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪದೇ ಪದೇ ನನ್ನ ಜೊತೆಗಿರಿ, ನನ್ನ ಜೊತೆಗೆ ಬನ್ನಿ, ನಮಗೆ ಬೆಂಬಲ ಕೊಡಿ, ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ನಮ್ಮ ಜೊತೆಗಿರಬೇಕು, ಈ ಥರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆಯಲ್ಲಿ ಆದ್ರೆ, ಇನ್ನೊಂದು ಕಡೆಯಲ್ಲಿ ಸಿಎಂ ರೇಸ್ನಲ್ಲಿ ಇರುವಂತ ಡಿಕೆ ಶಿವಕುಮಾರ್ ಅವರು, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತ ಡಿಕೆ ಶಿವಕುಮಾರ್ ಅವರು 1-to-1 ಮಾತುಕತೆಯನ್ನ ಶಾಸಕರ ಜೊತೆಗೆ ನಡೆಸ್ತಾ ಇದ್ದಾರೆ. ತಮ್ಮ ಪಕ್ಷದ ಶಾಸಕರು ಜೊತೆಗೂ ಕೂಡ ತಮ್ಮ ಮನೆಗೆ ಕರೆಸ್ಕೊಂಡು ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನದ ಹಾದಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಅಂತ ಒಂದಿದೆ, ಅದರಲ್ಲೂ ಕೂಡ ಅನೇಕರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಣ ಅಂತ ಒಂದು ಗುರುತಿಸ್ಕೊಂಡಿದ್ದಾರೆ. ಈ ಬಣವನ್ನ ಮತ್ತು ಅವರ ಬಣದ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ಅಂದ್ರೆ ಶಾಸಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಹೆಚ್ಚಿನ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದು JDSನಿಂದ ಬಂದ್ರೂ ಪರವಾಗಿಲ್ಲ, ಡಿಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ನಿಂತ್ಕೊಳ್ಬೇಕು. ಕಾಂಗ್ರೆಸ್ನಲ್ಲಿ ಇದ್ರೂ ಪರವಾಗಿಲ್ಲ, ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ಕೊಳ್ಬೇಕು. ಹಾಗಾಗಿ ತಾವು ಸಿಎಂ ಆಗುವಂತ ಹಾದಿಯನ್ನ ಸುಗಮ ಮಾಡಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆ ನೋಡಿ ಚನ್ನಪಟ್ಟಣದಲ್ಲಿ ನನಗೆ ಬೆಂಬಲ ಕೊಡಿ ಅಂತ ಹೇಳೋದ್ರ ಜೊತೆಗೆ JDSನಲ್ಲಿರುವಂಥ ಶಾಸಕರುಗಳನ್ನ ತನ್ನತ್ತಕ್ಕೆ ಸೆಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾರನ್ನಾದ್ರೂ ಬಿಟ್ಟು ಮಾತುಕತೆ ಮಾಡಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಪ್ಪ, ನನಗೆ ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಬಹಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ, ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ. ಸೊ ಬೇಕಾದಷ್ಟು ಜನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾವು ಸೇರ್ಕೊಳ್ತೀವಿ ಅಂತ. ನಾನು ಹೆಸರು ಹೇಳಕ್ ಹೋಗುದಿಲ್ಲ. ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವದ ಇರುವಂತ ಪಕ್ಷಕ್ಕೆ ಒಂದು ಇರಬೇಕು, ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋರ್ಗೆ ಬನ್ನಿ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಕರೆದಿದ್ದೀನಿ. ನನ್ನ ಹತ್ರ ಯಾರು ಸಂಪರ್ಕ ಮಾಡಿಲ್ಲ, ನಾನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ನಮ್ಗಿರೋ ನಂಬರೇ ಸಾಕು ನಮ್ಗೆ. ನೋ MLAs is keen. I have not spoken to anyone. That is all false news. False. Party workers, of course, they can come. ನೋಡಪ್ಪ, ನನಗೆ ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಕೆ ಶಿವಕುಮಾರ್ ಅವರು ಸಿಎಂ ರೇಸ್ನಲ್ಲಿ ಇದ್ದಾರೆ ಅನ್ನೋದಂತೂ ಗೊತ್ತಿರೋ ವಿಚಾರ. ಸೊ ಆ ಕುರ್ಚಿಗೆ ಸಮೀಪ ಆಗಬೇಕು ಅಂತಂದ್ರೆ ಒಂದಷ್ಟು ಕಸರತ್ತುಗಳನ್ನು ಮಾಡಲೇಬೇಕು. ಜೊತೆಗೆ ಕಾಂಗ್ರೆಸ್ನಲ್ಲಿರುವ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ JDSನ ಶಾಸಕರನ್ನು ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಕಾರಣವಾಗಿದೆ. ನಿತಿ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಶಾಸಕರ ವಿಶ್ವಾಸವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಶಾಸಕರ ಜೊತೆ 1-to-1 ಮಾತುಕತೆಗಳನ್ನ ಅವರು ಮುಂದುವರೆಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಡಿಕೆ ಶಿವಕುಮಾರ್ ಅವರು ಶಾಸಕರ ಬೆಂಬಲ ಇದೆಯಾ ಹೇಗೆ ಅನ್ನುವಂಥದ್ದನ್ನ ಮೊದಲು ತೋರಿಸ್ಲಿ, ನಂತರದಲ್ಲಿ ಅವರು ಸಿಎಂ ಕುರ್ಚಿಗೆ ಬೇಕಾದ್ರೆ ಡಿಮ್ಯಾಂಡ್ ಅನ್ನ ಇಡ್ಲಿ ಅನ್ನುವಂತ ಸಿದ್ದರಾಮಯ್ಯನವರ ಆಪ್ತರ ಒಂದು ಬೇಡಿಕೆಗಳೇನಿದೆ ಅದಕ್ಕೆ ಪ್ರತಿಯಾಗಿ ಈಗಾಗಲೇ ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ JDSನ ಕೆಲ ಶಾಸಕರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಕಳೆದ ಹಿಂದಿನಿಂದಲೂ ಕೂಡ 4-5 ತಿಂಗಳ ಹಿಂದಿನಿಂದಲೂ ಕೂಡ ಶಾಸಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿಗೆ ಅದು ಸೈಲೆಂಟ್ ಆಗಿತ್ತು.
ತದನಂತರ ಇತ್ತೀಚೆಗೆ ಅವರು ಮತ್ತೆ ಕಳೆದೊಂದು ವಾರದಿಂದ ಮತ್ತೆ ಶಾಸಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಇದೆ. ಇದರ ಜೊತೆಗೆ ಈಗಷ್ಟೇ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಯಾವ ಜೆಡಿಎಸ್ ಶಾಸಕರನ್ನು ಕೂಡ ಸಂಪರ್ಕ ಮಾಡ್ತಾ ಇಲ್ಲ, ಯಾರ ಜೊತೆಗೂ ಕೂಡ ನಾನು ಮಾತನಾಡಿಲ್ಲ. ಆದ್ರೆ ಜೆಡಿಎಸ್ ನಲ್ಲಿ ಇರುವಂತಹ ಕಾರ್ಯಕರ್ತರು ಯಾರಿದ್ದಾರೆ ಅವರು ಕಾಂಗ್ರೆಸ್ ಒಂದು ನ್ಯಾಷನಲ್ ಪಾರ್ಟಿ, ರಾಷ್ಟ್ರೀಯ ಪಕ್ಷ, ಹಾಗಾಗಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಗೋಣ ಅನ್ನುವಂತ ಒಂದು ಮನಸ್ಸಿನಲ್ಲಿದ್ದಾರೆ. ಹಾಗಾಗಿ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಬರ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಅವರ ಹೆಸರುಗಳನ್ನ ನಾವು ಎಲ್ಲೂ ಕೂಡ ಈಗಲೇ ಹೇಳೋಕೆ ಹೋಗೋದಿಲ್ಲ. ಆದ್ರೆ ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ಮುಖಂಡರುಗಳು ನನ್ನನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಈಗಷ್ಟೇ ಅವರು ಮಾತನಾಡಿದ್ದಾರೆ. ಸೊ ಇದನ್ನ ಗಮನಿಸಿದಾಗ ಬಹುತೇಕವಾಗಿ ನಾವು ಗಮನಿಸಬೇಕಾಗತ್ತೆ, ಜೆಡಿಎಸ್ ನ ಕೆಲ ಶಾಸಕರನ್ನ ಇವರು ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಅವರ ಬೆಂಬಲಿಗರು ಮತ್ತೆ ಜೆಡಿಎಸ್ ನ ಸ್ಥಳೀಯ ಮುಖಂಡರ ಮೂಲಕವೇ ಮಾಡ್ತಾ ಇರಬಹುದು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಎಲ್ಲರನ್ನ ಒಂದು ಕಡೆ ಪಕ್ಷದಲ್ಲಿರುವಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಮತ್ತೊಂದು ಕಡೆ ತಮ್ಮ ಒಂದು ಬಲವನ್ನ ಮತ್ತಷ್ಟು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಜೆಡಿಎಸ್ ನಲ್ಲಿರುವಂತಹ ಶಾಸಕರನ್ನು ಕೂಡ ಈಗ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.